ನಮಸ್ಕಾರ. ನೋಡಿ, ರಾಜ್ಯದಲ್ಲಿ ಇಷ್ಟೇ ವಿಚಾರ ಚರ್ಚೆ ಆಗ್ತಾ ಇರೋದು. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಬೇರೆ ಬೇರೆ ವಿಚಾರಗಳಾಗ್ತಾ ಇಲ್ಲ, ಜನ ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ಸು ಯಾವುದೇ ಗಮನ ಹರಿಸ್ತಾ ಇಲ್ಲ. ಬರೀ ಕುರ್ಚಿ ಕಿತ್ತಾಟವೇ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಇದೇ ವಿಚಾರವನ್ನ ಹೇಳಿದ್ರು. ಬರೀ ಕುರ್ಚಿ ಕಿತ್ತಾಟ ದೆಹಲಿಯ ಅಂಗಳಕ್ಕೆ ಹೋಗಿದೆ. 50 ಜನ ಶಾಸಕರು ರೆಡಿ ಆಗಿದ್ದಾರೆ. ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ರೇಸಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಇದೆಲ್ಲದರ ನಡುವೆ, ಈ ಕುರ್ಚಿ ಕಿತ್ತಾಟದ ನಡುವೆ, ಈ ಕಡೆ ಸಿದ್ದರಾಮಯ್ಯ ಅವರು, ಈ ಕಡೆ DCM DK ಶಿವಕುಮಾರ್ ಅವರು. ಆದರೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ, ಸಚಿವರುಗಳೇ ಒಬ್ಬೊಬ್ಬ ನಾಯಕನ ಹೆಸರನ್ನ ಹೇಳ್ತಾ ಇದ್ದಾರೆ. ನೋಡಿ, ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಇಬ್ಬರ ಕಿತ್ತಾಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಜಾಕ್ಪಾಟ್ ಒಲಿಯುತ್ತಾ ಅನ್ನುವಂತಹ ಒಂದು ಪ್ರಶ್ನೆ. ಇವತ್ತು ಇದೇ ರೀತಿ ಮಾತನ್ನ KH ಮುನಿಯಪ್ಪ ಅವರು ಕೂಡ ಹೇಳ್ತಾರೆ. ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದಿನ ಮುಖ್ಯಮಂತ್ರಿ ಆದರೆ ಒಳ್ಳೆಯದು. ಮತ್ತೊಂದು ಕಡೆ ಗೃಹ ಸಚಿವರಾದಂತಹ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಅದೇ ಮಾತನ್ನ ಹೇಳ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಪಾರವಾದಂತಹ ಅನುಭವ ಇದೆ. ರಾಜ್ಯದ ಬಗ್ಗೆ ಇಂಚಿಂಚು ಮಾಹಿತಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿದೆ. AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಬರೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ಛಾಪನ್ನ ಮೂಡಿಸಿದವರು, ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂತಹ ನಾಯಕ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಸಿಎಂ ರೇಸಲ್ಲಿ ಬಹಳಷ್ಟು ಹೆಚ್ಚಾಗಿ ಕೇಳಿಬರ್ತಾ ಇದೆ. ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿಬರ್ತಾ ಇರೋದು ಇದೇ ಮೊದಲ, ಇವತ್ತು ನೆನ್ನೆನಾ? ಖಂಡಿತವಾಗ್ಲೂ ಕೂಡ ಇಲ್ಲ. ಸಾಕಷ್ಟು ವರ್ಷಗಳಿಂದಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿಬರ್ತಾ ಇದೆ. ಈ ದಲಿತರು ಸಿಎಂ ಆಗಬೇಕು ಅನ್ನುವಂತಹ ವಿಚಾರ ಬಂದಾಗೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಕೇಳಿಬರುತ್ತೆ. ಗೃಹ ಸಚಿವರಾದಂತಹ ಡಾಕ್ಟರ್ G ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿಬರುತ್ತೆ. ಈಗ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಇಲ್ಲಿ ಮೂರನೆಯವರಿಗೆ ಲಾಭ ಆಗತ್ತಾ? ಯಾಕಂದ್ರೆ ಸಿದ್ದರಾಮಯ್ಯ ಅವರ ಬಣದ ನಾಯಕರುಗಳು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ. DK ಬಣದ ಒಂದಷ್ಟು ನಾಯಕರುಗಳು ಶತಾಯಗತಾಯ DK ಅವರೇ ಸಿಎಂ ಆಗಬೇಕು ಅಂತ ಪಣ ತೊಟ್ಟಿದ್ರೆ, ಸಿದ್ದರಾಮಯ್ಯ ಬಣದ ನಾಯಕರು ಈ ಒಂದು ಪಕ್ಷ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯಿಂದ ಕೆಳಗಿಳಿದ್ರು ಕೂಡ ಆ ಪ್ಲೇಸಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತ್ಕೊಳ್ಳಿ ಅಥವಾ ಡಾಕ್ಟರ್ G ಪರಮೇಶ್ವರ್ ಅವರು ಆಗಲಿ ಮುಂದಿನ 2 ವರ್ಷಗಳ ಕಾಲ ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ. ಇದೆಲ್ಲವೂ ಕೂಡ ಈಗ ದೆಹಲಿಯ ಅಂಗಳದಲ್ಲಿದೆ. ದೆಹಲಿಯ ಅಂಗಳದಲ್ಲಿ ಚೆಂಡಿರೋದ್ರಿಂದ ರಾಹುಲ್ ಗಾಂಧಿ ಅವರು ಏನು ಮಾಡ್ತಾರೆ ನೋಡಿ. ಕಾಂಗ್ರೆಸ್ ಪಕ್ಷ 135 ಸ್ಥಾನ ಬಂದಾಗ ವಿಧಾನಸಭೆ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಇಬ್ಬರನ್ನೂ ಕೂಡ ಕರೆದು 2.5 ವರ್ಷ ನೀವು ಅಧಿಕಾರವನ್ನು ಮಾಡಿ, 2.5 ವರ್ಷ ನೀವಿರಲಿ ಅಂತ ಹೇಳಿ ಕುರ್ಚಿ ಹಂಚಿಕೆಯಾಗತ್ತೆ. ಬಟ್ ಈಗ ಯಾವ ರೀತಿಯಾಗಿದೆ, ಇದೇ ಮೇ 20ನೇ ತಾರೀಕು ಬಂದರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಬಟ್ 3 ವರ್ಷ ಕಂಪ್ಲೀಟ್ ಆದರೂ ಕೂಡ ಇಲ್ಲಿ DKಗೆ ಅಧಿಕಾರವನ್ನು ಬಿಟ್ಕೊಟ್ಟಿಲ್ಲ. DK ಶಿವಕುಮಾರ್ ಅವರು ಸುಮ್ಮನಿರ್ತಾರಾ? ಯಾಕಂದರೆ ಪದೇ ಪದೇ DCM DK ಶಿವಕುಮಾರ್ ಅವರು ಮಾತನಾಡ್ತಾನೆ ಇರ್ತಾರೆ, ನಾನು ರಾಜಕಾರಣ ಮಾಡೋಕ್ಕೆ ಬಂದಿರೋದು. ಅಲ್ಲಿಗೆ ಅರ್ಥ ರಾಜಕೀಯ ಮಾಡೋಕ್ಕೆ ಬಂದಂತಹ DK ಶಿವಕುಮಾರ್ ಅವರು ರಾಜಕೀಯ ಮಾಡದೆ ಹಾಗೆ ಹೋಗ್ಬಿಡ್ತಾರಾ? ಅದು ಯಾವ ರೀತಿ ಅವರಿಗೆ ಕೊಡಲ್ಲ ಸಿಎಂ ಸ್ಥಾನ, ನಾನು ನೋಡೇ ಬಿಡ್ತೀನಿ, ನನಗೆ ಯಾವ ರೀತಿ ಕೊಡಲ್ಲ ಅನ್ನುವ ನಿಟ್ಟಿನಲ್ಲೂ ಕೂಡ ಇದ್ದಾರೆ. DCM DK ಶಿವಕುಮಾರ್ ಅವರು ಕೂಡ ಬೇರೆ ಬೇರೆ ರೀತಿಯ ಸ್ಟ್ರಾಟರ್ಜಿಗಳನ್ನು ಪ್ಲೇ ಮಾಡಿದ್ದಾರೆ. ಹಿಂಗಾದರೆ ಹಾಗೆ ಏನಾದರೂ ಒಂದು ಪ್ಲಾನ್ ಮಾಡಿದ್ದಾರೆ. ಕೊನೆ ಪಕ್ಷ ಸರ್ಕಾರವನ್ನು ಬೀಳಿಸೋ ಹಂತಕ್ಕೂ ಹೋದರೂ ಕೂಡ ಆಶ್ಚರ್ಯವಿಲ್ಲ. ಈ ಪಾಯಿಂಟನ್ನು ಕೂಡ ನಾವು ನೋಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರಕ್ಕೆ ಬರುವುದಾದರೆ, ನಾನು ಆಗಲೇ ಹೇಳಿದೆ, ರಾಜ್ಯದ ಬಗ್ಗೆ ಇಂಚಿಂಚು ಮಾಹಿತಿ ಇರುವಂತಹ ಒಬ್ಬ ನಾಯಕರು, ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂತಹ ನಾಯಕ, AICC ಅಧ್ಯಕ್ಷರಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಹಿಂದೆನೂ ಕೂಡ ಸಿಎಂ ಸ್ಥಾನದ ಬಗ್ಗೆ ಕಣ್ಣಿಟ್ಟಿದ್ರು. ಈಗಲೂ ಕೂಡ ಅಷ್ಟೇನೆ. ಒಂದು ಪಕ್ಷ ಅವರ ಬೆಂಬಲಿಗರ ಮುಖಾಂತರವೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿಯ ಹೇಳಿಕೆಗಳನ್ನು ಹೇಳಿಸ್ತಿರಬಹುದಲ್ವಾ? ಮತ್ತೊಂದು ಕಡೆ ದಲಿತ ಸಿಎಂ ಕೂಗು ಕೂಡ ರಾಜ್ಯದಲ್ಲಿ ಕೇಳಿಬರ್ತಾ ಇದೆ. ಈ ಎಲ್ಲ ಬೆಳವಣಿಗೆಯ ನಡುವೆ
ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಕೇಳಿಬರ್ತಾ ಇರೋದ್ರಿಂದ ರಾಜ್ಯದ ಜನ ಏನು ಮಾತನಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಬ್ಬರೂ ಕೂಡ ಜಗಳಾಡ್ತಾ ಇದ್ದಾರೆ. ಕುರ್ಚಿ ಬಿಡಲ್ಲ ಅಂತ ಹೇಳಿ ಇವರು ಹೆಂಗೆ ಬಿಡಲ್ಲ ನೋಡ್ತೀನಿ ಅಂತ ಹೇಳಿ ಕೊನೆಗೆ ಕುರ್ಚಿ ಮೇಲೆ ಬಂದು ಮೂರನೇ ವ್ಯಕ್ತಿ ಕೂತ್ಕೋತಾರೆ. ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಆಗಬಹುದು ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಆಗಬಹುದು ಅನ್ನುವ ಲೆಕ್ಕಾಚಾರ. ಒಟ್ಟಾರೆ ಆಗಲೇ ಹೇಳಿದಾಗೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿ ಕೆನೂ ಕೂಡ ಅಷ್ಟೇ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಣದವರು ಕೂಡ ಅಷ್ಟೇ. ಹೈಕಮಾಂಡ್ ಅಂಗಳದಲ್ಲಿ ಚೆಂಡಿರೋದ್ರಿಂದ ರಾಹುಲ್ ಗಾಂಧಿ ಅವರಿಗೆ ಈಗ ಏನು ಆಪ್ಷನ್ ಇದೆ ಅಂತ ಹೇಳಿದ್ರೆ, ಮೇ 4ರ ನಂತರ ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಬೆಳವಣಿಗೆ ಆಗೇ ಆಗುತ್ತೆ. ಮೇ 4ರ ನಂತರ ಇಬ್ಬರೂ ನಾಯಕರನ್ನ ದೆಹಲಿಗೆ ಕರೆಸಿ 1-to-1 ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇಬ್ಬರನ್ನ ಕೂರಿಸಿ ಸರ್ಕಾರ ರಚನೆ ಮಾಡುವಂತಹ ಆರಂಭದಲ್ಲಿ ಇಬ್ಬರೂ ನಾಯಕರನ್ನ ಯಾವ ರೀತಿ ಕೂರಿಸ್ಕೊಂಡು ಮಾತಾಡಿ 2.5 ವರ್ಷ ಹಂಚಿಕೆ ಮಾಡಿದ್ರು, ಅದೇ ರೀತಿ ಇಬ್ಬರೂ ನಾಯಕರನ್ನ ಕೂರಿಸಿ ಏನಾದರೂ ಒಂದು ಬಗೆಹರಿಸುವ ಸಾಧ್ಯತೆಗಳು ಇದೆ. ಯಾಕಂದರೆ ಇಬ್ಬರೂ ನಾಯಕರು ಬಂದು ಮಾಧ್ಯಮದವರ ಮುಂದೆ ಹೇಳಿದಾಗ ಈ ಬಣದವರು ಕೂಡ ಸೈಲೆಂಟ್ ಆಗ್ತಾರೆ, ಈ ಬಣದವರು ಕೂಡ ಸೈಲೆಂಟ್ ಆಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ಸು ಛಿದ್ರ ಆಗೋದ್ರಲ್ಲಿ ಎರಡು ಅನುಮಾನ ಇಲ್ಲ ಅನ್ನುವ ಮಾತುಗಳು. ಯಾಕಂದರೆ ಬರೀ ದಾವಣಗೆರೆ ಬೈ ಎಲೆಕ್ಷನ್ನು ದಕ್ಷಿಣ ಚುನಾವಣೆನೇ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಿದೆ ಅನ್ನೋದು ಗೊತ್ತಿರೋ ವಿಚಾರನೇ, ಅದು ಜಗಜ್ಜಾಹಿರ. ಬಟ್ ಇನ್ನೂ ಕುರ್ಚಿ ಫೈಟು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡಿದೆ, ಇದನ್ನೆಲ್ಲವನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡು. ಸೊ ರಾಹುಲ್ ಗಾಂಧಿಯವರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ಕಾದು ನೋಡಬೇಕಾಗತ್ತೆ. ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗುತ್ತಾ ಅಥವಾ ಇಬ್ಬರೇ ಕೂತು ಬಗೆಹರಿಸ್ಕೋತಾರಾ, ಇಬ್ಬರನ್ನೇ ಕೂರಿಸಿ ಹೈಕಮಾಂಡ್ ನಾಯಕರು ಬಗೆಹರಿಸ್ತಾರಾ, ಕಾದು ನೋಡಬೇಕಾಗತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಜೋರಾಗಿ ಕೇಳಿಬರ್ತಾ ಇರೋದ್ರಿಂದ ಯಾರಾಗ್ತಾರೆ CM ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ ಕಾಂಗ್ರೆಸ್ನಲ್ಲಿ.